ಎಲ್ಲರಿಗೂ ನಮಸ್ಕಾರಗಳು. ಶ್ರೀಕೃಷ್ಣನ 8 ಜನ ಪತ್ನಿಯರಲ್ಲಿ ಸತ್ಯಭಾಮೆ ಕೂಡ ಒಬ್ಬಳು. ಶ್ರೀಕೃಷ್ಣನು ಸತ್ಯಭಾಮೆಯ ದುಡ್ಡಿನ ದರ್ಪವನ್ನು ಇಳಿಸಲು ಸತ್ಯಭಾಮೆಗೆ ಶ್ರೀಕೃಷ್ಣನು ಕಲಿಸಿದ ಪಾಠ. ಸತ್ಯಭಾಮೆ ಕೃಷ್ಣನ 2ನೇ ಪತ್ನಿ. ಅವಳು ತುಂಬ ಸೊಕ್ಕಿನ ಮಹಿಳೆಯಾಗಿದ್ದಳು. ಆಕೆಯ ತಂದೆ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರುವುದರಿಂದ ಅವಳು ಅತ್ಯಂತ ಸುಂದರ ಮತ್ತು ಶ್ರೀಮಂತಳು ಎನ್ನುವ ಗರ್ವ ಆಕೆಯ ಮನಸ್ಸಿನಲ್ಲಿತ್ತು. ಸತ್ಯಭಾಮೆಯು ಅಪಾರವಾದ ರತ್ನಗಳು, ಆಭರಣಗಳು ಮತ್ತು ಆಸ್ತಿಯನ್ನು ಹೊಂದಿದ್ದಳು. ಅದರಲ್ಲಿ ಅವಳು ತುಂಬ ಹೆಮ್ಮೆ ಪಡುತ್ತಿದ್ದಳು. ಸತ್ಯಭಾಮೆಯದ್ದು ತೋರ್ಪಡಿಕೆಯ ಗುಣವಾದ್ದರಿಂದ ಒಮ್ಮೆ ಕೃಷ್ಣನ ಜನ್ಮದಿನದಂದು ಸತ್ಯಭಾಮೆಯು ತಾನು ಕೃಷ್ಣನನ್ನು ಎಷ್ಟು ಪ್ರೀತಿಸುತ್ತೇನೆಂದು ಎಲ್ಲರಿಗೂ ತೋರಿಸಿಕೊಳ್ಳಬೇಕೆಂದು ಬಯಸಿದಳು. ಇದಕ್ಕಾಗಿ ಕೃಷ್ಣನ ತೂಕಕ್ಕೆ ಸಮನಾದ ಚಿನ್ನವನ್ನು ಊರಿನ ಜನರಿಗೆ ಹಂಚುವುದಾಗಿ ನಿರ್ಧರಿಸಿದಳು. ಇದನ್ನು ತುಲಾಭಾರ ಎಂದು ಕರೆಯಲಾಗುತ್ತದೆ. ಇದನ್ನು ಇಂದಿಗೂ ಅನೇಕ ದೇವಾಲಯಗಳಲ್ಲಿ ಮಾಡಲಾಗುತ್ತದೆ. ಅಲ್ಲಿ ಜನರು ಬೆಣ್ಣೆ, ತುಪ್ಪ, ಧಾನ್ಯಗಳು ಅಥವಾ ಕೆಲವು ವಸ್ತುಗಳನ್ನು ತಮ್ಮ ತೂಕಕ್ಕೆ ಸಮನಾದ ವಸ್ತುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅಳೆದು ಜನರಿಗೆ ಹಂಚುತ್ತಾರೆ. ಸಭೆಯಲ್ಲಿ ಸತ್ಯಭಾಮೆ ತೂಕದ ವ್ಯವಸ್ಥೆಯನ್ನು ಮಾಡಿದಳು. ಈ ಸಮಾರಂಭದಲ್ಲಿ ಲಕ್ಷಾಂತರ ಜನರು ಭಾಗಿಯಾದರು. ಆದರೆ ಕೃಷ್ಣನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಅವನು ಒಂದು ತಕ್ಕಡಿಯಲ್ಲಿ ಹೋಗಿ ಕುಳಿತನು. ಅವನ ತೂಕ ಎಷ್ಟು ಎಂದು ಸತ್ಯಭಾಮಗೆ ತಿಳಿದಿತ್ತು ಮತ್ತು ಆದ್ದರಿಂದ ಅವಳು ಅಷ್ಟು ಚಿನ್ನವನ್ನು ಸಿದ್ಧವಾಗಿಟ್ಟಿದ್ದಳು. ಆದರೆ ಚಿನ್ನವನ್ನೆಲ್ಲ ಇನ್ನೊಂದು ತಕ್ಕಡಿಗೆ ಹಾಕಿದಾಗ ಕೃಷ್ಣನು ಕುಳಿತಿದ್ದ ತಕ್ಕಡಿಯೂ ಕದಲಿಲ್ಲ. ಇದನ್ನು ನೋಡಿದ ಸತ್ಯಭಾಮೆ ಅಚ್ಚರಿಗೊಂಡಳು. ಇಷ್ಟೆಲ್ಲ ಆದರೂ ಸತ್ಯಭಾಮೆ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳದೆ ಇನ್ನೊಂದು ತಕ್ಕಡಿಯ ಮೇಲೆ ಅದರ ತೂಕಕ್ಕೆ ಸಮನಾದ ಚಿನ್ನವನ್ನು ಹಾಕಿದಳು. ಅಷ್ಟೊತ್ತಿಗಾಗಲೇ ನಗರದ ಜನರೆಲ್ಲ ಈ ಘಟನೆಯನ್ನು ನೋಡಲು ಅಲ್ಲಿಗೆ ಬಂದರು. ಕೃಷ್ಣನ ಕೈ ಕದಲದಿದ್ದಾಗ ಸತ್ಯಭಾಮೆಯು ತನ್ನ ಬಳಿಯಿದ್ದ ಒಡವೆಗಳನ್ನು ತನ್ನ ಸೇವಕರಲ್ಲಿ ಕೇಳಿದಳು. ಒಂದೊಂದು ತಕ್ಕಡಿಯಲ್ಲಿ ಒಡವೆಗಳನ್ನು ಇಡುತ್ತಲೇ ಇದ್ದಳು. ಮೇಲುಗೈ ಸಾಧಿಸುತ್ತದೆ ಎಂದು ಯೋಚಿಸುತ್ತಿದ್ದಳು. ಆದರೆ ಅಂತಹದ್ದೇನೂ ಆಗಲಿಲ್ಲ. ಅವರು ಎಲ್ಲವನ್ನೂ ಅದರ ಮೇಲೆ ಹಾಕಿದರು. ಆದರೆ ಪ್ರಮಾಣವು ಚಲಿಸಲಿಲ್ಲ. ಇದರಿಂದ ಆಕೆ ಬಹಳ ಮುಜುಗರಗೊಂಡು ದುಃಖಿತಳಾದಳು. ಅವಳ ಬಳಿ ಕೃಷ್ಣನ ತೂಕಕ್ಕೆ ಸಮಾನವಾದ ಚಿನ್ನವಿಲ್ಲ ಎಂದು ಇಡೀ ನಗರವು ನೋಡುತ್ತಿತ್ತು ಮತ್ತು ಅವಳು ಯಾವಾಗಲೂ ತನ್ನ ಸಂಪತ್ತಿನ ಬಗ್ಗೆ ಹೆಮ್ಮೆ ಪಡುತ್ತಿದ್ದುದರಿಂದ ಇದು ಅವಳಿಗೆ ನಾಚಿಕೆಯನ್ನುಂಟು ಮಾಡಿತು. ಸತ್ಯಭಾಮೆಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಇದರ ನಂತರ ಸತ್ಯಭಾಮೆಯು ರುಕ್ಮಿಣಿಯ ಕಡೆಗೆ ನೋಡಿದಳು. ಆಗ ರುಕ್ಮಿಣಿ ಸತ್ಯಭಾಮೆಯನ್ನು ಕುರಿತು, ನೀನು ಮಾಡಿರುವ ಈ ಕೆಲಸ ನಿನಗಷ್ಟೇ ಅಲ್ಲ, ನಮಗೆಲ್ಲರಿಗೂ ಮುಜುಗರ ತಂದಿದೆ. ನೀನು ಮಾಡಿರುವ ತಪ್ಪಿಗೆ ನಾನೇನು ಮಾಡಲಿ ಎಂದು ಯೋಚಿಸಲು ಪ್ರಾರಂಭಿಸಿದಳು. ಆಗ ರುಕ್ಮಿಣಿಗೆ ಒಂದು ಉಪಾಯ ಹೊಳೆಯಿತು. ತಕ್ಷಣ ಅವಳು ಅಲ್ಲಿಂದ ಹೊರಗೆ ಬರುತ್ತಾಳೆ. ಅಂಗಳದಲ್ಲಿದ್ದ ತುಳಸಿ ಗಿಡದಿಂದ 3 ತುಳಸಿ ದಳಗಳನ್ನು ತೆಗೆದುಕೊಂಡು ಹೋಗಿ ಕೃಷ್ಣನು ಕುಳಿತ ತಕ್ಕಡಿಯ ಇನ್ನೊಂದು ಬದಿಯಲ್ಲಿ ಇಡುತ್ತಾಳೆ. ತಕ್ಷಣ ತಕ್ಕಡಿ ತೂಗಲು ಆರಂಭಿಸಿತು. ಕೃಷ್ಣನು ತನ್ನ ತೂಕವನ್ನು ಕಡಿಮೆ ಮಾಡಿಕೊಂಡನು. ನಂತರ ಸತ್ಯಭಾಮೆಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಕೇಳುತ್ತಾಳೆ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.